ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗಾಂಧಿ ಜಯಂತಿ ಆಚರಣೆ. ಮಹನೀಯರ ಹಾದಿಯಲ್ಲಿ ಒಗ್ಗಟ್ಟಿನಿಂದ ಭವ್ಯ ಭಾರತ ನಿರ್ಮಾಣಕ್ಕೆ ಸಚಿವ ಬೈರತಿ ಸುರೇಶ್ ಕರೆ. ದೇಶಕ್ಕೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಳ್ಳಬಾರದು. ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ತಿಳಿಸಿದರು. ನಗರದ ಗಾಂಧಿವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಗಾಂಧಿ ಜಯಂತಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಗಾಂಧೀಜಿಯವರು ಅಹಿಂಸೆಯ ಮಾರ್ಗದಲ್ಲಿ ದೇಶಾದ್ಯಂತ ಲಕ್ಷಾಂತರ ಜನರನ್ನು ಒಗ್ಗೂಡಿಸಿ ಹೋರಾಟದ ಮಂತ್ರದ ಮೂಲಕವೇ ಉಪವಾಸ ಸತ್ಯಾಗ್ರಹ ಮಾಡಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ್ದಾರೆ. ಅವರ ತ್ಯಾಗ ಬಲಿದಾನದ ಪ್ರತೀಕ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಅದು ಪ್ರಸ್ತುತ ದಿನಗಳಲ್ಲಿ ಸದುಪಯೋಗವಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಮತ್ತೆ ನಮ್ಮ ಶಾಸ್ತ್ರ ಅಂತ ಮಂಜುನಾಥ್ ಅವರು, ಮತ್ತೆ ಎಂ.ಎಲ್. ಅಂತ ಅನಿಲ್ ಅವರು, ನಮ್ಮ ಅಧ್ಯಕ್ಷರಂತ ಲಕ್ಷ್ಮೀನವರು, ಮುಂಚೂಣಿ ಅಧ್ಯಕ್ಷರಂತ ಮಹಾತ್ಮ ಅವರನ್ನ ಸ್ಮರಣೆ ಮಾಡಿಕೊಳ್ಳುವಂತಹ ಗಾಂಧಿ ಜಯಂತಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕೋಲಾರ ತಾಲೂಕಿನ ಮಾನ್ಯ ಶಾಸಕರು ಸಹೋದರರು ಆದ ಕೊತ್ತೂರು ಮಂಜುನಾಥ್ ರವರೇ, ನಮಗೆ ಉಳಿಸಿದಂತಹ ಸ್ವಾತಂತ್ರ್ಯದಿಂದ ನಾನು ನೀವು ಎಲ್ಲ ಸ್ವತಂತ್ರವಾಗಿ ಈ ದೇಶದಲ್ಲಿ ಬಾಳ್ವೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರು ಆವತ್ತಿನ ದಿನ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಈ ದೇಶದ ಕೋಟ್ಯಾಂತರ ಜನರನ್ನು ಒಗ್ಗೂಡಿಸಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕವಾದ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸಹ ನಾವು ಈ ಸಮಯದಲ್ಲಿ ನೆನೆಸ್ಕೋಬೇಕಾಗ್ತದೆ. ಸಂವಿಧಾನವನ್ನು ಬರೆದು ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾವೆಲ್ಲ ಒಂದೇ, ನಾವೆಲ್ಲ ಅಣ್ತಮ್ಮಂದ್ರು ಅತ್ತಂಗಿರುವಂತಹ ಸಾರದಂತಹ ಮಹಾನ್ ಭಾವ ಮಹಾತ್ಮ ಗಾಂಧಿ. ಅಂತಹ ಮಹಾತ್ಮರನ್ನ ನೆನೆಸ್ಕೊಳ್ಳಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳು, ನೀವೆಲ್ಲ ಏನಿದ್ದೀರಿ, ನೀವು ಇಷ್ಟೊಂದು ಒಂದು ಹೃದಯ ಪೂರ್ವಕವಾದ ಒಂದು ಸಮಾರಂಭವನ್ನು ಏರ್ಪಡಿಸಿದಿರಿ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಕರ್ನಾಟಕ ರಾಜ್ಯದ ಸರ್ಕಾರದ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಆಯವರು ಸಹ ಏ ರಾಮ್ ಅಂತ ಹೇಳ್ಬಿಟ್ಟು ಈ ದೇಶದ ಜನತೆಗಾಗಿ ಮುಂದಿನ ಪೀಳಿಗೆ ಅಂದರೆ ನಾವು, ನಮ್ಮ ಹಿಂದಿನ ಪೀಳಿಗೆ, ನಮ್ಮ ಪೀಳಿಗೆ, ಇನ್ನು ಮುಂದೆ ಬರುವಂತ ಪೀಳಿಗೆ ಯಾವತ್ತೂ ಮಹಾತ್ಮ ಗಾಂಧಿ ಅವರನ್ನ ನಾವು ಮರಿಬಾರ್ದು. ಅವರನ್ನ ನೆನೆಸ್ಕೊಳ್ಳುವಂತಹ ಈ ಸಂದರ್ಭಗಳು ನಮ್ಗೆಲ್ರಿಗೂ ಸದ್ಬುದ್ಧಿಯನ್ನ ಆ ಪರಮಾತ್ಮ ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ನಾನು ಈಗಾಗಲೇ ಬಹಳಷ್ಟು ಸತಿ ಹೇಳ್ತಾ ಇರ್ತೇನೆ, ಈ ದೇಶ ವಿವಿಧ ಜಾತಿ, ಜನಾಂಗ, ವಿವಿಧ ಭಾಷೆ, ವಿವಿಧ ಸಂಸ್ಕೃತಿಗಳನ್ನ ಇವತ್ತು ನಮ್ಮ ದೇಶ ಹೊಂದಿದೆ. ಹೇಳಿದ್ರೆ ಅವತ್ತು ವಿವಿಧತೆಯಲ್ಲಿ ಏಕತೆ. ಹಲವು ಭಿನ್ನಾಭಿಪ್ರಾಯಗಳು ಇದ್ರೂ, ಏನಾದರೂ ಸಮಸ್ಯೆಗಳಿದ್ರೂ ಅದನ್ನ ದೊಡ್ಡದು ಮಾಡದೆ, ಎಲ್ಲರೂ ಹಿರಿಯರಿದ್ದೀರಾ, ದೊಡ್ಡದು ಮಾಡದೆ ನಮಗೆ ಸಿಕ್ಕಂತಹ ಈ ಸ್ವಾತಂತ್ರ್ಯವನ್ನ ಸದುದ್ದೇಶಕ್ಕೆ ಉಪಯೋಗ ಮಾಡ್ಕೋಬೇಕು. ಮನೆಯಲ್ಲಿರೋ ಅಣ್ತಮ್ಮಗಳೇ ಜಗಳ ಆಡ್ತಾರೆ ಕೆಲವು ಸರ್ತಿ. ಅದರಿಂದ ಏನಾದ್ರೂ